ನಿನ್ನ ಯಾರೋ ಹುಡುಗನ್ ಜೊತೆ ಅನ್ನಾವರಮಲ್ ನೋಡಿದ್ದೆ ಅಂತ ಹೇಳಿದ್ನಲ್ಲ, ಅವತ್ತೇನೋ ನಿಂಗೆ ಟೈಮ್ ಚೆನ್ನಾಗಿತ್ತು ಬಿಡು. ಅವನ ಹತ್ರ ಏನಾದ್ರೂ ಫೋಟೋ ಇದ್ದಿದ್ರೆ ನಿಂಗೆ ಎಷ್ಟು ತೊಂದರೆ ಆಗ್ತಿದ್ ಹೇಳು. ಇವ್ರೇನು ಇವಾಗ ಆ ಟಾಪಿಕ್ ತೆಗಿತಿದ್ದಾರೆ? ಅಂತ ಸಮಸ್ಯೆಗಳು ಏನಾದ್ರೂ ಬಂದ್ರೆ ಅದಕ್ಕೊಂದು ಗತಿ ಕಾಣಿಸೋಕೆ ನಿನಗೆ ನಾವಿದೀವಮ್ಮ. ನಮ್ಮ ಹತ್ರ ಹೇಳ್ಕೊಳಮ್ಮ. ಇಲ್ಲಿ ನೋಡಿ, ಆ ಸಮಸ್ಯೆ ಅವತ್ತೇ ಸಮಾಧಿ ಆಯ್ತು. ಹೊರಗಡೆಯಿಂದ ಬಂದೋಳು ಅಂತ ಏನೇನೋ ಊಹೆ ಮಾಡ್ಕೊಂಡು ಕೆಲ್ಸಕ್ಕೆ ಬಾರ್ದೇ ಇರೋದೆಲ್ಲ ಮಾತಾಡಬೇಡಿ. ಅವಾಗಿಂದ ಇವ್ರು ಮೂವರು ಅನ್ನಾವರಂ ಫೋಟೋ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ? ನೀನ್ ದಬಾಯಿಸೋದ್ರಲ್ಲೇ ನಿನ್ ಭಯ ಕಾಣ್ತಿದೆ ಕಣೆ. ನಾಳೆ ಸೂರ್ಯ ಹುಟ್ಟಿದ ಕೂಡ್ಲೆ ನಿನ್ ಜೀವನದಲ್ಲಿ ಕತ್ಲು ಮುತ್ಕೊಳುತ್ತೆ. ಉದ್ದೇಶ ಒಳ್ಳೇದಾದರೆ ಗುರಿ ಕರೆಕ್ಟಾಗಿ ಮುಟ್ಟುತ್ತೆ. ಆದರೆ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ರೆ ಇಲ್ಲಿ ನೋಡು, ಹೀಗೆ ಗುರಿ ತಪ್ಪುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಸೋಲೆ ಸಿಗ್ತಾ ಹೋಗುತ್ತೆ. ಸಂಕಲ್ಪ ಸರಿಯಾಗಿರೋನು ಏನ್ ಬೇಕಾದ್ರೂ ಸಾಧಿಸ್ತಾನೆ. ಪ್ರೀತಿ ವಿಷಯದಲ್ಲಿ ನಿಯತ್ತಾಗಿರೋನು ಅನ್ಕೊಂಡಿದ್ ಮಾಡ್ತಾನೆ. ಟೆಂಪರರಿಯಾಗಿ ಆಗಾಗ ಸೋಲೆ ಸಿಕ್ಕಿದ್ರು ಕೊನೆಗೆ ಅವನು ಗೆದ್ದೇ ಗೆಲ್ತಾನೆ. ಅಮರ್, ನಿಂಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೋ? ರಾಧಿಕಾ ಇವಾಗ ನೀನು ಲವ್ ಮಾಡಿರೋ ಹುಡುಗಿ ಅಲ್ವೋ? ಒಂದು ಮನೆಗೆ ಸೊಸೆ ಆಗಿ ಜವಾಬ್ದಾರಿ ಹೊತ್ಕೊಂಡಿರೋ ಇನ್ನೊಬ್ರು ಹೆಂಡತಿ. ಎಟುಕದೇ ಇರೋ ದ್ರಾಕ್ಷಿಗೆ ಎಗರಾಡ್ತಾ ಕೂರೋದು ಅವಿವೇಕ ಆಗುತ್ತೆ ಕಣೋ. ಎಟಕ್ತಿರೋ ದ್ರಾಕ್ಷಿಗೋಸ್ಕರ ನಾನು ಎಗರಾಡ್ತಾ ಇಲ್ಲ. ನನಗೆ ಸೇರಿರೋ ನನ್ನ ಪ್ರಾಣನ ನನಗೆ ಎಟಕ್ದೇ ಇರೋ ಥರ ಮಾಡಿದ್ದಾರೆ. ಅದನ್ನ ವಾಪಸ್ ಪಡ್ಕೋತಿದ್ದೀನಿ ಅಷ್ಟೇ. ಲೇ ನೋಡ್ದೇನೋ ಸಾಯಿ, ಸಾಧಿಸ್ಬೇಕು ಅನ್ನೋ ಹಠಮಾರಿತನ ಛಲ ಇರ್ಬೇಕಷ್ಟೇ. 199 ಸಲ ಸೋತ್ ಹೋದ್ರೂ ಸರಿ, 100ನೇ ಸಲ ಖಂಡಿತವಾಗ್ಲೂ ಗೆಲುವು ನಮ್ದೇ ಆಗುತ್ತೆ. ರಾಧಿಕಾ ನನ್ನವಳು, ಯಾವತ್ತಿದ್ರೂ ನನ್ನವಳೇ. ನಂಗೆ ಹೊಡೆದ್ರಿ ಅಲ್ವಾ? ಇದರಲ್ಲಿರೋ ಫೋಟೋಸ್ ನೋಡಿದ್ಮೇಲೆ ಅದೇನು ಉತ್ತರ ಕೊಡ್ತಿರೋ ನೋಡ್ತೀನಿ. ಏನಾಯ್ತಣ್ಣ? ಟೈರ್ ಪಂಚರ್ ಆಗಿದೆ ಗುರು.
ಛೇ, ಫೋಟೋಗ್ರಾಫರ್ ಏನು ಇನ್ನೂ ಬಂದಿಲ್ವಲ್ಲ? ನಂಗೂ ಅದೇ ಅರ್ಥ ಆಗ್ತಾ ಇಲ್ವೇ. ಏನಂದ್ರೆ ಫೋನ್ ಮಾಡಿ ಎಲ್ಲಿ ಬರ್ತಿದ್ದಾನೋ ಒಂದ್ಸಲ ಕೇಳಿ ನೋಡಿ. ಬೇಗ ಬರಕ್ ಹೇಳ್ರಿ. ಹಲೋ, ನಾನು ಚಲಪತಿ ಮಾತಾಡ್ತಿದ್ದೀನಿ. ಅಣ್ಣವರಮ್ಮಲ್ಲಿ ರಾಧಿಕಾ ಒಬ್ಬ ಹುಡುಗನ ಜೊತೆ ತೆಗೆಸ್ಕೊಂಡಿರೋ ಫೋಟೋ ತಗೊಂಡು ಬರ್ತೀನಿ ಅಂದಿದ್ಯಲ್ಲ, ಇನ್ನೂ ಬಂದೇ ಇಲ್ಲ. ಅಲ್ಲಿಗೆ ಬರ್ತಿದ್ದೆ, ದಾರಿಯಲ್ಲಿ ಟೈರ್ ಪಂಚರ್ ಆಗ್ಬಿಡ್ತು ಸರ್. ಕಾರ್ ಟೈರ್ ಪಂಚರ್ ಆಯ್ತಾ? ಹಾ, ಎಲ್ಲಾಯ್ತು? ಎಕ್ಸಾಕ್ಟ್ಲಿ ಮೈಲೂರು ಶಿವನ್ ಗುಡಿ ಹತ್ರ ಸರ್. ಮೈಲೂರು ಗುಡಿ ಮುಂದೆ ಟೈರ್ ಪಂಚರ್ ಆಗಿದೆ ಅಂದ್ರೆ ನೀನ್ ಟೈರ್ ಬದಲಾಯಿಸ್ಕೊಂಡು ಬರೋದಕ್ಕೆ ಏನಿಲ್ಲ ಆದ್ರೂ ಅರ್ಧ ಗಂಟೆ ಹಿಡಿಯುತ್ತೆ. ನೀನ್ ಫೋಟೋ ತರ್ತಿದೀಯ ತಾನೇ? ತರ್ತಿದ್ದೀನಿ ಸರ್. ಫೋಟೋ ಜೊತೆಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ನು ತರ್ತಿದ್ದೀನಿ ಸರ್. ಹಾ, ಸರಿ ಸರಿ, ತಗೊಂಡು ಬೇಗ ಬಂದ್ಬಿಡು. ಓಕೆ ಸರ್. ಏನಂತೆ ಅಪ್ಪ? ಮೈಲೂರು ಶಿವನ ಗುಡಿ ಮುಂದೆ ಕಾರ್ ಟೈರ್ ಪಂಚರ್ ಆಗಿದೆಯಂತಮ್ಮ. ರಾಧಿಕಾ ಹುಡುಗನ ಜೊತೆ ತೆಗೆಸಿರೋ ಫೋಟೋ ಜೊತೆಲಿ ಪೆನ್ ಡ್ರೈವು, ಹಾರ್ಡ್ ಡಿಸ್ಕ್ನು ತರ್ತಿದ್ದಾನಂತೆ. ಅರ್ಧ ಗಂಟೆಲಿ ಬಂದ್ಬಿಡ್ತಾನೆ ಬಿಡು. ನಾವು ಕೆಳಗಡೆ ಹೋಗಿ ವೆಯ್ಟ್ ಮಾಡೋಣ, ನಡೀರಿ. ಫೋಟೋಗ್ರಾಫರ್ ಎಲ್ರಿ? ಅರ್ಧ ಗಂಟೆಲಿ ಬರ್ತೀನಂದವನು ಇನ್ನೂ ಬಂದಿಲ್ಲ. ಅನ್ನವರಮಿಂದ ಫೋಟೋ ತಗೊಂಡು ಬೆಂಗಳೂರು ತನಕ ಬಂದವನು ಮನೆಗೆ ಬರ್ತಾ ಇರ್ತಾನ. ಬರ್ತಾನೆ ಬಿಡು, ಸಮಾಧಾನ ಮಾಡ್ಕೊಳ್ಳಿ. ಈ ಸಲನಾದ್ರೂ ನಿಜವಾಗ್ಲೂ ಫೋಟೋ ತೋರಿಸ್ತಾನೋ ಅಥವಾ ಅತ್ತೆ ಕೈಯಿಂದ ಇನ್ನೊಂದ್ಸಲ ಏಟ್ ತಿಂತಾನೋ ಅಂತ ಟೆನ್ಷನ್ ಆಗ್ತಿದೆ. ಹೇಗಾದ್ರೂ ಮಾಡಿ ರಾಧಿಕಾ ಬೇರೆಯವನ್ ಜೊತೆ ಅನ್ನವರಂ ಹೋಗಿದ್ಲು ಅಂತ ಪ್ರೂವ್ ಮಾಡ್ಬೇಕಂತ ನಮ್ಗಿಂತ ಅವನೇ ಜಾಸ್ತಿ ಹಠ ಸಾಧಿಸ್ತಿದ್ದಾನೆ. ಇವತ್ತಿಂದ ಮನೆ ಸೊಸೆ ಸ್ಥಾನ ರಾಧಿಕಾಗೆ ಕೈ ತಪ್ಪೋದ್ ಹಾಗೇನೆ. ಅಬ್ಬಾ, ಬಂದ್ಬಿಟ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಫೋಟೋ ಬ್ಯಾಗಲ್ಲಿ ಇದ್ಯೋ ಇಲ್ವೋ ಸರಿಯಾಗಿ ಚೆಕ್ ಮಾಡ್ಕೊಂಡೇ ಬಂದಿದ್ಯಾ? ಒಂದಲ್ಲ ಅಂತ 4 ಫೋಟೋಗಳಿಗೂ ಪೆನ್ ಡ್ರೈವು, ಹಾರ್ಡ್ ಡಿಸ್ಕ್ ಜೊತೆ ಈ ಸಲ ಪ್ರಿಪೇರ್ ಆಗೇ ಬಂದಿದ್ದೀನಿ. ಈ ಮನೆ ಸೊಸೆ ಮರ್ಯಾದೆ ಹೋಗುತ್ತೆ ಅಂತ ಅವತ್ತು ನನ್ನ ಕಪಾಳ ಕಿತ್ತೋಂಗ್ ಹೊಡೆದ್ರಲ್ಲ, ಇವತ್ತೇನು ಮಾತಾಡ್ತಾರೆ ನೋಡೇ ಬಿಡ್ತೀನಿ. ಕರೀರಿ ಸರ್, ಅವರೆಲ್ಲರನ್ನೂ ಕರೀರಿ. ಸೂಪರ್ ಕಂಡ್ಲಾ, ಇಷ್ಟ ಅದೇ. ನಿನ್ನ ಮಾತಿನ ವರ್ಷದಲ್ಲಿರೋ ನಂಬಿಕೆನಲ್ಲೇ ಫೋಟೋ ತಂದಿದ್ಯಾ ಅಂತ ಗೊತ್ತಾಗ್ತಿದೆ. ಕರಿತೀನಿರು, ನಡಿಯೇ ಬಾಪ್ಪ. ಅತ್ತೆ, ಅದ್ಕೆ ತಂಗ್ಯಮ್ಮ, ತಂಗ್ಯಮ್ಮ, ಅದ್ಕೆ ಅತ್ತೆ, ಬೇಗ ಬಾ ಅದ್ಕೆ. ನಿಂಗೋಸ್ಕರ ಒಬ್ಬ ಮುಖ್ಯವಾದ ವ್ಯಕ್ತಿ ಬಂದಿದ್ದಾರೆ. ಹೇ, ಯಾಕೆ ಹಾಕಿ ಕಿರ್ಚ್ಕೋತಾ ಇದ್ದೀರಾ? ನೀನ್ ಯಾಕೆ ಬಂದೆ? ನಾನು ಅದನ್ನೇ ಕೇಳ್ದೆ ಅದ್ಕೆ. ಅವತ್ ನೀನ್ ಹೊಡೆದ ಮೇಲೂನು ಬುದ್ಧಿ ಇಲ್ದೊಂಥರ ನಮ್ಮ ಮನೆ ಸೊಸೆಗೆ ಯಾವ್ದೋ ಜೊತೆ ಸಂಬಂಧ ಇದೆ ಅಂತ ಸಾಕ್ಷಿ ಅಂತ ಫೋಟೋನು ತಗೊಂಡ್ ಬಂದಿದ್ದಾನಂತೆ. ಲೇ, ಅವತ್ತು ಕಪಾಳಕ್ಕೆ ಹೊಡೆದು ಸುಮ್ಮನಾಗಿದ್ದೆ. ಇನ್ನೊಂದು ಕ್ಷಣ ನೀನ್ ಇಲ್ಲೇ ನಿಂತಿದ್ರೆ ಕೊಂದ್ ಹಾಕ್ಬಿಡ್ತೀನಿ. ಹೋಗಿಲ್ಲಿಂದ. ಹೋಗ್ತೀನಿ.
ನನ್ನ ಹತ್ರ ಇರೋ ಫೋಟೋ ತೋರಿಸಿ ನನ್ನ ಹೊಡೆದಿರೋದಕ್ಕೆ ನೀವೇ ನನ್ನ ಕ್ಷಮಿಸಪ್ಪ ಅಂತ ಕೇಳಿ ನನ್ನ ಕಣ್ಮುಂದೆ ನಿಮ್ಮ ಸೊಸೆನ ನೀವೇ ಹೊಡಿತೀರಲ್ಲ, ಆವಾಗ್ಲೇ ಹೋಗೋದು. ಕರೀರಿ, ನಿಮ್ಮ ಸೊಸೆನ ಕರೀರಿ. ಎಲ್ರ ಮುಂದೆ ನಿಜ ಏನು ಅಂತ ಹೇಳ್ತೀನಿ. ರಾಧಿಕಾ, ರಾಧಿಕಾ, ನೀನ್ ಬೇರೆ ಹುಡುಗನ್ ಜೊತೆ ಅನ್ನವರಂ ಹೋಗಿದ್ದೆ ಅಂತ ಪ್ರೂವ್ ಮಾಡೋದಕ್ಕೆ ಇವನು ಮತ್ತೆ ಬಂದಿದ್ದಾನ್ ನೋಡು. ಏನ್ ಹಾಗ್ ನಿಂತ್ಬಿಟ್ಟೆ? ಫೋಟೋ ತೆಗೆದು ತೋರ್ಸು. ಇಷ್ಟೇ ಜನನ? ಒಳಗಡೆ ಬೇರೆ ಯಾರಾದರೂ ಇದ್ದಾರಾ? ಇದ್ರೆ ಅವ್ರನ್ನೂ ಕರೀರಿ, ಆಮೇಲೆ ಫೋಟೋ ತೋರಿಸ್ತೀನಿ. ಏಯ್, ಹುಚ್ಚಾಗಿ ಮಾತಾಡ್ಬೇಡ. ಫೋಟೋ ತೋರಿಸು. ತೋರಿಸ್ತೀನಿ ರೀ. ಪ್ರೂಫ್ ಇದೆ ಅಂದಿದ್ಯಲ್ಲ, ಎಲ್ಲಿದೆ ಫೋಟೋ? ತೋರ್ಸು. ತೋರಿಸ್ತೀನಿ. ಫೋಟೋ ಎಲ್ಲೋ ಮಿಸ್ ಆಗಿದೆ ಸರ್. ಇಂಥದ್ದೇನೋ ನಡೆಯುತ್ತೆ ಅಂತ ಮೊದಲೇ ಗೊತ್ತಿದ್ರಿಂದ ಸೇಫ್ಟಿಗೋಸ್ಕರ ಪೆನ್ ಡ್ರೈವು, ಹಾರ್ಡ್ ಡಿಸ್ಕು ತೊಗೊಂಬಂದಿದ್ದೀನಿ. ಅವನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ನಾನು ಹೇಳಿದ ನಿಜ ಅಂತ ಪ್ರೂವ್ ಮಾಡ್ತೀನಿ.
ನಿಜ ಹೇಳ್ತಿದ್ದೀನಿ, ಅಣ್ಣವರಮ್ಮಿಂದ ಇದಕ್ಕೋಸ್ಕರನೇ ಫೋಟೋ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ತಂದಿದ್ದೆ ಸರ್. ಅವು ಎಲ್ಲಿ ಮಿಸ್ ಆಗಿದವೋ, ಹೇಗೆ ಮಿಸ್ ಆಗಿದವೋ ಗೊತ್ತಾಗ್ತಾ ಇಲ್ಲ. ಏಯ್, ಪ್ರತಿ ಸಲ ನನ್ನ ಹೆಂಡತಿ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ನಾಟಕ ಆಡ್ತಿದ್ಯಾ? ಸರ್ 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 ನನ್ನ ಮಾತೇ ನಂಬ್ತಾ ಇಲ್ವಲ್ಲ ನೀವು? ನಾನು ಹೇಳ್ತಿರೋದು ನಿಜ ಸರ್. ನಿಮ್ಮ ಹೆಂಡತಿ ಬೇರೆ ಯಾರೋ ಹುಡುಗನ ಜೊತೆ ಅಣ್ಣವರಂ ಬಂದಿದ್ರು. ಮೇಡಮ್, ನೀವಾದರೂ ಹೇಳಿ ಮೇಡಮ್, ಸ್ವಲ್ಪ ದಿನದ ಹಿಂದೆ ಇನ್ನೊಬ್ಬ ಹುಡುಗನ ಜೊತೆಯಲ್ಲಿ ನೀವು ಅಣ್ಣವರಂ ಬಂದಿದ್ರ? ಹೇಳು, ಈ ಥರ ಸುಳ್ಳು ಹೇಳು ಅಂತ ನಿನ್ನ ಇಲ್ಲಿಗೆ ಯಾರು ಕಳ್ಸಿದ್ರು? ನನ್ನ ಹೆಂಡತಿ ಮೇಲೆ ಆರೋಪ ಹೊರಿಸು ಅಂತ ಅಂದಿದ್ ಯಾರು? ಹೇಳು. ಅಯ್ಯಯ್ಯೋ, ಈ ದರಿದ್ರದೋನು ಭಯಪಟ್ಟು ಆ ಫೋಟೋ ನಾವೇ ತರಕ್ ಹೇಳಿದ್ವಿ ಅಂತ ನಮ್ಮ ಹೆಸರು ಹೇಳ್ಬಿಡ್ತಾನೋ ಏನೋ. ಹೇಳು ಹೇಳು ಹೇಳು. ಹೇಳೋ ಹೇಳೋ. ಅಯ್ಯೋ ಅಯ್ಯೋ ಅಯ್ಯೋ, ಅಳಿಯ 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 ಅಳಿಯ, ನೀನೇ ಕೈ ಮಾಡ್ತೀಯ? ಇವನು ಬುದ್ಧಿ ಹೇಳಕ್ ನಾನಿದ್ದೀನಿ. ಏಯ್, ನಿನ್ಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಂಗಿ ಮನೆಗೆ ಬಂದು ಸುಳ್ಳು ಹೇಳ್ತೀಯಾ? ಏಯ್, ಬಾರೋ ಬಾರೋ, ನಡಿಯೋ. ಅಮ್ಮ ರಾಧಿಕಾ, ಮಾಡದೇ ಇರೋ ತಪ್ಪಿಗೆ ನೀನ್ಯಾಕಮ್ಮ ಬೇಜಾರಾಗ್ತಿದ್ಯಾ? ನಿನಗೆ ಯಾರ್ದೋ ದೃಷ್ಟಿ ತಗಲಿದೆ ಅನ್ಸತ್ತೆ. ಅದಕ್ಕೆ ಇಂಥದ್ದೆಲ್ಲ ಆಗ್ತಿದೆ. ಇರು, ನಾನೇ ದೃಷ್ಟಿ ತೆಗಿತೀನಿ. ಲೇ ಗೂಬೆ, ಫೋಟೋ ತಂದಿದ್ದೀನಿ ಅಂದ್ಯಲ್ಲೋ, ಎಲ್ಲಿದೆ? ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ತಂದಿದ್ದೆ ಸರ್. ಅದು ಹೇಗೆ ಮಾಯ ಆದ್ವೋ ಗೊತ್ತಾಗ್ತಿಲ್ಲ ಸರ್. ನಿನ್ ಮನೆ ಹಾಳಾಗೋಗ. ನಿನ್ನ ನಂಬಿ ನಾವೆಷ್ಟು ಆಸೆ ಇಟ್ಕೊಂಡಿದ್ವಿ, ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ ದರಿದ್ರದೋನೆ. ಏಯ್, ಇಲ್ಲಿಂದ ಬೇಗ ತೊಲಗು. ಒಳಗಿಂದ ಕೈಲಾಶ್ ಬಂದ್ರೆ ನೀನ್ ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ. ಹೋಗು. ಅಮ್ಮ ರಾಧಿಕಾ, ಇಲ್ವಾ? ಕಾಗೆ ಕಣ್ಣು, ಗೂಬೆ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು. ಮನೆಯವ್ರ ಕಣ್ಣು, ಯಾರ ಕಣ್ಣು ನಿನ್ ಮೇಲೆ ಬೀಳ್ಬಾರ್ದು. ತು 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 ತು. ಥೂ ಥೂ ಥೂ. ನೀವು ಒಳಗಡೆ ಹೋಗಿ. ಅಕ್ಕ, ಛೇ, ಆ ಫೋಟೋ ನೆಪ ಇಟ್ಕೊಂಡು ಇವತ್ತು ಆ ರಾಧಿಕಾನ ಮನೆಯಿಂದ ಆಚೆ ಹಾಕ್ಸೋಣ ಅಂದ್ಕೊಂಡಿದ್ದೆ. ಪ್ಲಾನ್ ಎಲ್ಲ ರಿವರ್ಸ್ ಆಗೋಯ್ತು. ಛೇ. ಹೇಳು ರಾಧಿಕಾ. ತುಂಬಾ ದೊಡ್ಡ ಪ್ರಾಬ್ಲಮ್ ಇಂದ ನನ್ನ ಪಾರ್ ಮಾಡಿಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಆಯಿ. ಒಬ್ಬ ಫ್ರೆಂಡ್ ಆಗಿ ಅದು ನನ್ನ ಜವಾಬ್ದಾರಿ ರಾಧಿಕಾ. ನೀನು ಯಾವ ಪರಿಸ್ಥಿತಿಲಿ ಮದುವೆ ಮಾಡ್ಕೊಂಡೆ ಅಂತ ನನಗೆ ಅರ್ಥ ಆಗುತ್ತೆ ರಾಧಿಕಾ. ನಿನ್ನ ಪಾಸ್ ನೀನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಾರ್ದು ರಾಧಿಕಾ. ಅದಕ್ಕೆ ಯಾವ ಹೆಲ್ಪ್ ಬೇಕಾದರೂ ಮಾಡ್ತೀನಿ. ನಿನ್ನ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಆಯಿ. ಅಷ್ಟಕ್ಕೂ ಫೋಟೋಗ್ರಾಫರ್ ಫೋಟೋ ತರ್ತಿದ್ದಾನೆ ಅನ್ನೋ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು ರಾಧಿಕಾ? ಕೈಲಾಶ್ ಅವ್ರ ಸೋದರ ಮಾವ ಫೋಟೋಗ್ರಾಫರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡೆ. ಕಾರ್ ಪಂಚರ್ ಆಗಿದ್ಯಾ? ಕಾರ್ ಟೈರ್ ಪಂಚರ್ ಆಗಿದೆಯಂತಮ್ಮ. ರಾಧಿಕಾ ಹುಡುಗನ ಜೊತೆ ತೆಗ್ಸಿರೋ ಫೋಟೋ ಜೊತೆಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ನು ತಗೊಂಡ್ ಬರ್ತಿದ್ದಾನಂತೆ. ಲಕ್ಕೀಲಿ ಅವರು ಫೋನಲ್ಲಿ ಮಾತಾಡ್ತಿರುವಾಗ ವಿಷಯ ಗೊತ್ತಾಯ್ತು. ಹೋಗ್ಲಿ ಬಿಡು, ನೀನು ಕೇಳಿಸ್ಕೊಂಡಿದ್ದು ಒಳ್ಳೇದಾಯ್ತು ರಾಧಿಕಾ. ಹೌದು,
ಫೋಟೋಗ್ರಾಫರ್ ಗೊತ್ತಾಗದೇ ಇರೋ ಥರ ಆ ಫೋಟೋನೆಲ್ಲ ನೀನ್ ಹೇಗೆ ತಗೊಂಡೆ? ನೀನು ಹೇಳಿದ ಅಡ್ರೆಸ್ಗೆ ಹೋಗೋಷ್ಟರಲ್ಲಿ ಅವನು ಕಾರ್ ಟೈರ್ ಚೇಂಜ್ ಮಾಡ್ತಿದ್ದ ರಾಧಿಕಾ.